ಎಕ್ಸ್ಪೀರಿಯನ್ಸ್ ಇಸ್ ರಿಯಲಿ ಗುಡ್. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಏನು ಮಾಡಬೇಕು ಈ ಟೈಮಲ್ಲಿ ಆ ಥರ ಯಾವುದೇ ಮೂವಿ ಬಂದಿಲ್ಲ ಅಂತ ಹೇಳಿ ಡಿಸ್ಕಸ್ ಮಾಡಿಬಿಟ್ಟು ಡಿಸೈಡ್ ಮಾಡಿದ್ವಿ. ಸಾಂಗ್ಸ್ ಅದೇ ಮೈಸೂರಲ್ಲಿ ಹೇಳಿದಾಗೆ ನಮ್ಮ ಎಲ್ಲ ಸಾಂಗ್ಸು ಸಹ 6 ಸಾಂಗ್ಸು ಸಹ ತುಂಬ ಚೆನ್ನಾಗಿದೆ. ಇವತ್ತು 2ನೇ ಸಾಂಗ್ ರಿಲೀಸ್ ಆಗಿದೆ. ಇನ್ನು ಒಂದು ವಾರ 2 ವಾರದಲ್ಲಿ ಬೇರೆ ಸಾಂಗ್ಸ್ ರಿಲೀಸ್ ಆಗುತ್ತೆ. ಸರ್ ಅದಕ್ಕೂ ನನ್ನ ಆ್ಯಂಕರಿಂಗ್ ಕರೀರಿ ಸರ್. ಡೆಫಿನೆಟ್ಲಿ ಮೇಡಮ್, ನೀವೇ ಇರಬೇಕು. ಯಾಕಂದರೆ ತುಂಬ ಕ್ಯಾಮ್ರಾಗಳ ಮುಂದೆ ನಾವು ಕೇಳಿದ್ರೆ ಶಶಿಕುಮಾರ್ ಸರ್ ಆ ಸಾಕ್ಷಿ ಇಟ್ಕೊಂಡು ನಾನು ಅವ್ರ ಹತ್ರ ಮಾತಾಡ್ಬೋದಲ್ಲ ಅಂತ ಕಲಿತಾ ಇದ್ದೀನಿ. ಡೆಫಿನೆಟ್ಲಿ ಸರ್ ಈಗ ನಾನು ಸಾಂಗ್ ನೋಡ್ತಾ ಇದ್ದೆ, ನಿಮ್ಮ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು ಸರ್. ಸೊ ನೀವು ಹೇಗೆ ಬಾಂಡ್ ಡ್ಯಾನ್ಸರ ಅಥವಾ ಆಮೇಲೆ ನೀವು ಡ್ಯಾನ್ಸ್ ಕಲಿತಿದ್ರೆ ಸರ್? ನಾನು ಡ್ಯಾನ್ಸ್ ಮಾಡೋದೇ ಇಲ್ಲ, ಡೈರೆಕ್ಟ್ರು ಮಾಡಿಸಿದ್ದಾರೆ. ಎಲ್ಲ ನಮ್ಮ ಡೈರೆಕ್ಟ್. ಸೊ ಡೈರೆಕ್ಟ್ರು ಒಳ್ಳೆ ಡ್ಯಾನ್ಸರ್ ಅಂತೀರಾ? ಅವ್ರು ಡ್ಯಾನ್ಸ್ ಮಾಡ್ತಾರೆ. ಈಗ ಸ್ಟೇಜಲ್ಲಿ ಬಂದು ಮಾಡ್ತಾರೆ. ಖಂಡಿತ. ನಾನು ಅವ್ರ ಹೇರ್ ಸ್ಟೈಲ್ ನೋಡಿದಾಗಲೇ ನಾನು ಅಂದ್ಕೊಂಡೆ ಪಕ್ಕ ಸರ್. ಈಗ ಡಾನ್ಸ್ ಬಿಟ್ಬಿಡೋಣ ಸರ್, ಓಕೆನಾ? ಸಿನಿಮಾ ಯಾವಾಗ ರಿಲೀಸ್ ಅನ್ನೋದು ಡೇಟನ್ನ ನಾನು ಕೇಳಲ್ಲ, ಬಟ್ ಓಕೆ, ಈ ಸಾಂಗ್ ಶೂಟ್ ಏನು ಮಾಡಿದ್ದಾರೆ ನಮ್ಮ ಶೇಖರ್ ಸರ್ ಅವರ ಕೊರಿಯೋಗ್ರಫಿ ಏನಾಗಿದೆ, ಈ ಸಾಂಗಲ್ಲಿ ನೀವೇನು ಸ್ಟೆಪ್ ಮಾಡಿದ್ದೀರಾ ಆ ಸ್ಟೆಪ್ಪಲ್ಲಿ 2 ಸ್ಟೆಪ್ಪನ್ನು ನೀವು ಮಾಡೋಕ್ಕಾಗಲ್ವಾ ಸರ್? ಅದೇನು ನಾನು ಎಲ್ಲ ಸುತ್ತಿ ಬೆಳೆಸಿ ಏನೇನೋ ಟಾಪಿಕ್ ಮಾತಾಡಿ ಕೇಳೋಣ ಅಂತ ಅಂದ್ಕೊಂಡೆ, ಸರ್ ಮಾಡ್ತಾ ಇಲ್ಲ. ಸರ್ ಯಾಕೆ ನಿಮಗೆ ದಂಡು ಬಾಡಿ ಆದ ತಕ್ಷಣ ಇಲ್ಲ ನಾನು ಈ ಥರ ನೆಕ್ಸ್ಟ್ ನಾನೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾನೇ ಮಾಡ್ಬೇಕಂತ ಏನಾಯ್ತು ಅಲ್ಲ ಅಂಥದ್ದು ಏನಾಯಿತು ಸರ್ ದಂಡು ಬಾಡಿ ಆದಮೇಲೆ? ಆ ಥರ ಏನಿಲ್ಲ, ಬಟ್ ಡಿಫ್ರೆಂಟ್ ಕೈಂಡ್ ಆಫ್ ಮೂವಿ ಮಾಡೋದ್ರಲ್ಲಿ ತೊಂದರೆ ಇಲ್ಲ. ಓಕೆ. ಆ್ಯಂಡ್ ನಿಮಗೆ ಆ ಡೈರೆಕ್ಟರ್ ತುಂಬ ಫೇವ್ರೇಟ್, ನೀವು ಅವ್ರನ್ನ ಬಿಟ್ಟು ಬೇರೆ ಸಿನಿಮಾ ಮಾಡೋದೇ ಇಲ್ಲ ಯಾರ ಜೊತೆನೂ ಸರ್? 90% ಎಸ್. ಸೊ ವಾಟ್ ಈಸ್ ಯುವರ್ ಇಕ್ವೇಷನ್ ವಿತ್ ನಮ್ಮ ಶ್ರೀನಿವಾಸ್ ರಾಜು ಸರ್? ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಮಾತಾಡಿ ಪ್ಲೀಸ್, ಮುಂದೆ ಬನ್ನಿ. ಯಾಕಂದರೆ ಡೈರೆಕ್ಟರ್ ಇಸ್ ಅ ಗುಡ್ ಫ್ರೆಂಡ್ ಟು ಮೀ. ಆಮೇಲೆ ಇಸ್ ಅ ಕ್ರಿಯೇಟಿಂಗ್ ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿ ಆ ಒಂದು ವೈಬ್ಸ್ ಜೆಲ್ ಆಗಬೇಕಲ್ಲ, ಸೊ ಹಾಗಾಗಿ ವೆರಿ ಗುಡ್. ವೆರಿ ನೈಸ್ ಸರ್. ಸೊ ನಿಮ್ಮ ಕಾಂಬಿನೇಷನಲ್ಲಿ ಇದು 2ನೇ ಸಿನಿಮಾ, ಇದು ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ ಸ್ಟೇಜ್ ಮೇಲೆ. ಎಲ್ಲರೂ ಕನ್ನಡ ಸಿನಿಮಾ ಪ್ರೋತ್ಸಾಹಿಸಿ